ಆಕಾಶದ ನಕ್ಷತ್ರಗಳನ್ನು ಎಣಿಸುವುದು ಹೇಗೆ ಅಸಾಧ್ಯವೋ ಅದೇ ರೀತಿ ಸ್ವಯಂ ಘೋಷಿತ ಸಮಾಜವಾದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ತುಳಿತಕ್ಕೊಳಗಾದ ದಲಿತ ಮತ್ತು ಹಿಂದುಳಿದ ಸಮುದಾಯದವರನ್ನ ಲೆಕ್ಕ ಹಾಕೋದು ಕೂಡ ಅಷ್ಟೇ ಕಷ್ಟ. ಸಾವಿರದ 1983ರಿಂದ ಆರಂಭವಾದ ಅವರ ಈ ಪ್ರವೃತ್ತಿ ಇದುವರೆಗೂ ನಿಂತಿಲ್ಲ. ಮುಸಲ್ಮಾನರಿಗೆ ಆದ್ಯತೆ ನೀಡುವ ಮೂಲಕ ಹಿಂದೂ ದಲಿತರನ್ನ ತುಳಿಯುತ್ತಲೇ ಬಂದಿದೆ ಈ ದಲಿತ ವಿರೋಧಿ ಕಾಂಗ್ರೆಸ್. ಎರಡ್ 2007ರಲ್ಲಿ ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ ತಮಗೆ ಪ್ರತಿಸ್ಪರ್ಧಿಯಾಗಲಿರುವ ದಲಿತ ಹಾಗೂ ಹಿಂದುಳಿದ ನಾಯಕರ ರಾಜಕಾರಣವನ್ನ ಶಾಶ್ವತವಾಗಿ ಮುಗಿಸಲು ಷಡ್ಯಂತ್ರ ಮಾಡಿತು. 2008ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದನ್ನ ಸಹಿಸದೆ ಸಿದ್ದರಾಮಯ್ಯನವರು ತಮ್ಮ ವಂದಿ ಮಾಗದರಿಂದ ಖರ್ಗೆ ತುಂಬಾ ವೀಕ್ ಪ್ರತಿಪಕ್ಷ ನಾಯಕ ಅನ್ನೋದನ್ನ ಹುಯಿಲೆಬ್ಬಿಸಿದ್ರು. 2009ರಲ್ಲಿ ಖರ್ಗೆ ಅವರಿಗೆ ಮನಸ್ಸಿಲ್ಲದಿದ್ರು ಅವರನ್ನ ಒತ್ತಾಯ ಮಾಡಿ ಲೋಕಸಭೆಗೆ ಕಳಿಸಲು ಸಿದ್ದರಾಮಯ್ಯನವರ ಅತಿಯಾದ ಸ್ವಾರ್ಥವೇ ಕಾರಣ ಅನ್ನೋದನ್ನ ಅಂದಿನ ವಿಧಾನಸೌಧವೇ ಮಾತನಾಡಿತ್ತು. 2013ರ ಚುನಾವಣೆಗೂ ಮುನ್ನ ಕಾಂಗ್ರೆಸ್ನ ಪ್ರಬಲ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದ ಕೆಆರ್ ಪುರಂನ ಎ ಕೃಷ್ಣಪ್ಪ ಅವರಿಗೆ ಟಿಕೆಟ್ ತಪ್ಪಿಸಿ ಅವಮಾನಿಸಲಾಯಿತು. ಒಂದು ವೇಳೆ ಕೃಷ್ಣಪ್ಪ ಅವರು ವಿಧಾನಸಭೆಗೆ ಆಯ್ಕೆಯಾದರೆ ತಮ್ಮ ನಾಯಕತ್ವಕ್ಕೆ ಕಠಿಣ ಪ್ರತಿಸ್ಪರ್ಧಿಯಾಗಬಲ್ಲರು ಎಂಬ ಸಿದ್ದರಾಮಯ್ಯನವರ ದುರಾಲೋಚನೆಯೇ ಕೃಷ್ಣಪ್ಪ ಅವರಿಗೆ ಟಿಕೆಟ್ ತಪ್ಪಲು ಕಾರಣ. ಇನ್ನು 2013ರ ಚುನಾವಣೆಯಲ್ಲಿ ಕೊರಟಗೆರೆಯಲ್ಲಿ ಅಂದಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸೋಲಿಸಲು ತಮ್ಮ ಶಿಷ್ಯರಿಗೆಲ್ಲ ಕೊರಟಗೆರೆಯಲ್ಲಿ ಮೊಕ್ಕಾಂ ಹೂಡಿ ಅಂತ ಆಜ್ಞೆ ಮಾಡಿದ್ರು. ವಿಪರ್ಯಾಸ ನೋಡಿ, ಅಂದು ಕೊರಟಗೆರೆಯಲ್ಲಿ ಉಳಿದು ಪರಮೇಶ್ವರ್ ಅವರ ಸೋಲಿಗೆ ಕಾರಣವಾಗಿದ್ದ ಭೈರತಿ ಸುರೇಶ್ ಇಂದು ಮಂತ್ರಿ. ಉತ್ತಮ ಸಂಸದೀಯ ಪಟು ಅಂತ ಗುರುತಿಸಲಾಗಿದ್ದ ಸಮಾಜವಾದಿ ನಾಡಿನ ಹಿರಿಯ ಹಿಂದುಳಿದ ವರ್ಗಗಳ ನಾಯಕ ಕಾಗೋಡು ತಿಮ್ಮಪ್ಪನವರಿಗೆ ಮಂತ್ರಿಗಿರಿ ತಪ್ಪಿಸುವ ಸಲುವಾಗಿ ಅವರನ್ನ ಸ್ಪೀಕರ್ ಮಾಡಿ ಎಂದು ಹೈಕಮಾಂಡ್ಗೆ ಕಿವಿ ಊದಿದ್ದು ಕೂಡ ಇದೇ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ದಲಿತ ದ್ವೇಷ 2017ರಲ್ಲಿಯೂ ಮುಂದುವರಿತು. ಇದು ವಿಪರ್ಯಾಸ. ವರುಣ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ತಮ್ಮ ಗೆಲುವಿಗೆ ನಿರಂತರವಾಗಿ ಶ್ರಮಿಸ್ತಾ ಇದ್ದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಅವಮಾನಿಸಿ ಮಂತ್ರಿಗಿರಿಯಿಂದ ವಜಾಗೊಳಿಸಿದರು. ಇದು ಸಿಎಂ ಸಿದ್ದರಾಮಯ್ಯ ಅವರು ತಮಗೆ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವ ಪರಿ. ಎರಡ್ 2023ರಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ದ ಕಾಂಗ್ರೆಸ್ನ ಹಿರಿಯ ಹಿಂದುಳಿದ ವರ್ಗಗಳ ನಾಯಕ ಬಿಕೆ ಹರಿಪ್ರಸಾದ್ ಅವರು ಸಹಜವಾಗಿ ಮಂತ್ರಿ ಸ್ಥಾನಕ್ಕೆ ಅರ್ಹರಾಗಿದ್ರು. ಆದರೆ ಬಿಕೆ ಹರಿಪ್ರಸಾದ್ ಮಂತ್ರಿ ಆದ್ರೆ ತಾವು ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿದ್ದು ಅವರ ಹಿಂದುಳಿದ ವರ್ಗಗಳ ವಿರೋಧಿ ಮನಸ್ಥಿತಿಗೆ ಸಾಕ್ಷಿ. ಇನ್ನು ಕಾಂಗ್ರೆಸ್ನಲ್ಲಿ ಪಕ್ಷಕ್ಕೆ ತ್ಯಾಗ ಮಾಡಿದ್ದ ಅನೇಕ ಹಿಂದುಳಿದ ಹಾಗೂ ದಲಿತ ಸಮುದಾಯಗಳ ನಾಯಕರಿದ್ರು. ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬಹುದಿತ್ತು. ಆದರೆ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರ ಯತೀಂದ್ರನನ್ನ ಪರಿಷತ್ಗೆ ನಾಮನಿರ್ದೇಶನ ಮಾಡಿದರೆ ಹೊರತು ಮತ್ತಾವ ಹಿಂದುಳಿದ ಅಥವಾ ದಲಿತ ನಾಯಕರತ್ತ ತಲೆ ಎತ್ತಿ ಕೂಡ ನೋಡಲಿಲ್ಲ. ಈಗ ಅಧಿಕಾರ ಹಸ್ತಾಂತರ ಎಂಬ ಸುದ್ದಿ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜಕಾರಣದ ಜೀವನದುದ್ದಕ್ಕೂ ಹಿಂದುಳಿದ ಹಾಗೂ ದಲಿತ ಸಮುದಾಯಗಳಿಗೆ ಮಾಡಿದ ಅನ್ಯಾಯವನ್ನ ಸರಿಪಡಿಸಿಕೊಳ್ಳಲು ತಮ್ಮ ಸಿಎಂ ಸ್ಥಾನವನ್ನ ಒಬ್ಬ ಹಿಂದುಳಿದ ಅಥವಾ ದಲಿತ ಸಮುದಾಯದ ನಾಯಕರಿಗೆ ಬಿಟ್ಟುಕೊಡುವುದೇ ಸರಿಯಾದ ದಾರಿ.